ಇವಾಗ ನಾನು ಹೋಗಿ ರೆಡಿ ಆಗಬೇಕು. ಬಿಕಾಸ್ ಇವತ್ತು ನಾನು ನಮ್ಮ ಅಜ್ಜಿ ಮನೆಗೆ ಹೋಗಬೇಕು. ಯಾಕೆ ಅಂದರೆ ನಮ್ಮ ದಶ್ವಿಕ್ ಬರ್ಡೇ ಇದೆ ಇವತ್ತು. ಸೊ ನೋಡಿ, ಈ ಥರ ರೆಡಿ ಆಗಿದ್ದೀನಿ ಪೂಜೆ ಮಾಡೋಕ್ಕೆ. ಓಕೆನಾ, ರೆಡಿನಾ? ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ಎದ್ದಿದ್ದು 9 ಗಂಟೆ ಆಗೋಯ್ತು. ಆ್ಯಕ್ಚುಲಿ 6:30 ಎಕ್ಸ್ಟ್ರಾ ಆಗಿತ್ತು. ಯಾಕೆಂದರೆ ಪಕ್ಕದ ಮನೆಯವರು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ, ತುಂಬ ಸೌಂಡು. ನಿದ್ರೆನೂ ಮಾಡೋಕ್ಕಾಗಲಿಲ್ಲ. ಹಂಗೆ ಒದ್ದಾಡ್ಕೊಂಡು ಒಂದು 7:30 ಹಂಗೆ ನಿದ್ರೆ ಮಾಡಿದೆ. ಮತ್ತೆ ಕಂಡುಬಿಟ್ಟು ನೋಡಿದ್ರೆ 9 ಗಂಟೆ ಆಗಿಬಿಟ್ಟಿದೆ. ಎದ್ದು ಬಂದರೆ ಇವ್ರು ನೋಡಿ ಮನೆ ಕೆಲಸ ಮಾಡ್ತಾ ಬಿದ್ದಿದ್ದಾರೆ. ಏನ್ರಿ ನಿಮ್ಮದು? ಯಾಕೆ ನಾನು ಮಾಡಲ್ಲ ಅಂದೆ? ಯಾವಾಗಲೂ ನಾನೇ ಮಾಡ್ತೀನಿ ಅಂತ ಹೇಳೋದು, ಬಟ್ ಲೇಟಾಗಿ ಮಾಡ್ತೀಯ ಅಂದ್ಬಿಟ್ಟು ಇವನೇ ಫಸ್ಟ್ ಮಾಡಿಬಿಡ್ತಾನೆ. ಫಸ್ಟ್ ಮಾಡಿ ಮೆಡಲ್ ತಗೋಬೇಕಾ? ಯಾರಾದರೂ ಮೆಡಲ್ ಕೊಡ್ತಾ ಇದ್ದಾರಾ ನಿನಗೆ ಅಂತ? ಮತ್ತೆ ಟೈಮ್ ಸರಿಯಾಗೇನೆ. ಇವತ್ತು ಒಂದಿನ ತಾನೇ ಲೇಟ್ ಆಗಿದ್ದು, ಆಗಲೇ ಏನಕ್ಕೆ ಮಾಡ್ತಾ ಇದೆಯಾ? ಹಾಂ, ಮತ್ತೆ ಮಲ್ಕೊಂಡ್ರು ನಿದ್ರೆ ಬರಲ್ಲ. ನಿಂಗೂ ಸೌಂಡ್ ಆಯ್ತಾ ಬೆಳಗ್ಗೆ 6 ಗಂಟೆ 6:30 ಹಂಗೆ? ನನಗೇನಷ್ಟು ಸೌಂಡ್ ಆಗಲಿಲ್ಲ, ಬಟ್ ಎಕ್ಸ್ಟ್ರಾ ಆಯ್ತು ಅಷ್ಟೇ. ಒಂದ್ಸಲ ಎಚ್ಚರ ಆದರೆ ನಿದ್ರೆ ಬರಲ್ಲ. ಸರಿ ಕೊಡಿ, ಇವಾಗ ನಾನು ಗುಡಿಸ್ತೀನಿ. ಬೇಡ, ಹೋಗು ಫಸ್ಟ್. ರೆಡಿಯಾಗಿ ನೀನು ರೆಡಿ ಆಗೋದೇ ಲೇಟ್ ಆಗ್ತಿ. ಗುಡಿಸ್ತೀನಿ ಅಂದರೂ ಕೊಡಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಸೊ ಇವಾಗ ನಾನು ಹೋಗಿ ರೆಡಿ ಆಗಬೇಕು. ಬಿಕಾಸ್ ಇವತ್ತು ನಾನು ನಮ್ಮ ಅಜ್ಜಿ ಮನೆಗೆ ಹೋಗಬೇಕು. ಯಾಕೆ ಅಂದರೆ ನಮ್ಮ ದಶ್ವಿಕ್ ಬರ್ಡೇ ಇದೆ ಇವತ್ತು. ಸೊ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬನ್ನಿ ಅಂತ ಇನ್ವೈಟ್ ಮಾಡಿದರು. ಸೊ ಹೋಗುವ ಬನ್ನಿ. ನಮ್ಮಮ್ಮ ಲೇಟ್ ಆಗುತ್ತೆ ತಿಂಡಿ ತಿನ್ನೋದು, ಇವ್ರು ಬರೋದೇ ಇಲ್ಲ ಕೆಳಗೆ ಅಂತೇಳಿ ಇಲ್ಲೇ ಕೊಟ್ಟು ಕಳಿಸಿದ್ರು. ತಿಂದು ಪಾತ್ರೆ ಬೆಳಗ್ತಾ ಇದ್ದಾಳೆ. ನಮಗೆ ಕೇಕ್ ತರೋದಕ್ಕೆ ಹೇಳಿದ್ರು, ಅದಕ್ಕೆ ಕೇಕ್ ತೊಗೊಳಕ್ಕೆ ಅಂತ ಬಂದಿದ್ದೀವಿ. ಇವಾಗ ಕೇಕ್ ಆಲ್ರೆಡಿ ಆರ್ಡರ್ ಮಾಡಿದ್ವಿ, ಇವಾಗ ಪ್ಯಾಕ್ ಮಾಡಿಸ್ಕೊಂಡು ಹೋಗಬೇಕು. ನೋಡಿ, ಇದೇ ಕೇಕು. ಬೇಗ ಹೋಗ್ಬೇಕಿತ್ತು, ಕೇಕ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಕೂಡ ಲೇಟ್ ಆಯ್ತು ಅಷ್ಟೇ. ಕೇಕು ರೆಡಿ ಆಯಿತು. ಎಕ್ಸ್ಟ್ರಾ ಇಲ್ಲಿ ಅಂತ 2 ಕ್ಯಾಂಡಲ್ಸ್ ತೊಗೊಂಡಿದ್ದೀನಿ, ಫ್ಲೋರ್ ಅಂತ ಒಂದು ಮತ್ತು ಸ್ಪೈರಲ್ ಕ್ಯಾಂಡಲ್ ಅಂತ. ಸೊ ಇವಾಗ ಕೇಕ್ ತೊಗೊಂಡಿದ್ದೀನಿ, ಹೋಗ್ತಾ ಇದ್ದೀನಿ ಆಟೋದಲ್ಲಿ. ಬಿಕಾಸ್ ಅವನು ಅಂಗಡಿಗೆ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ ಅಂತ ಅದಕ್ಕೆ ನಾನು ಆಟೋದಲ್ಲಿ ಹೋಗ್ತಾ ಇದ್ದೀನಿ. ತೊಗೊಂಡು ಹೋಗ್ತಾ ಇದ್ದೀನಿ ಕೇಕ್ನ. ನೋಡೋಣ ದಶ್ವಿಕ್ ರಿಯಾಕ್ಷನ್. ಅಲ್ಲಿ ತೋರಿಸು ದಶ್ವಿಕ್ ರಿಯಾಕ್ಷನ್. ದಶ್ವಿಕ್ ಸೈಡ್ ಬಾ. ಡೆಕೋರೇಷನ್ಗಳು ನಡೀತಾ ಇದೆ, ಕೂತಾ ಇದ್ದಾರೆ. ಸಿಂಪಲ್ ಆಗಿ ಇಲ್ಲಿ ಮಾಡಬೇಕು, ಬಟ್ ಟೇಪ್ ಸಿಗ್ತಾ ಇಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲ ಸರ್, ನನ್ಗೇನು ಗೊತ್ತಿಲ್ಲ, ಇವ್ರು ತುಂಬಾ ಒಳ್ಳೆಯವರು. ಬರ್ಡೇ ಬಾಯ್ ಇಲ್ಲಿ, ಇವನ್ ಸೆಲೆಬ್ರೇಟ್ ಮಾಡ್ತಾ ಇರೋದು. ಇವಂದು ಬರ್ಡೇ ಇತ್ತು. ಸೊ ಅವನಿಗೆ ತಿನ್ಸೋ, ಕೇಕ್ ತಿನ್ಸೋ. ಹಾಕ್ಸ್ಕೊತಾನೆ ಇಲ್ಲ. ಏನ್ ಅನ್ಸ್ತಾ ಇದೆ? ನಿಮ್ಮ ಮೊಮ್ಮಗನ್ ಬರ್ತಡೇ ಸೆಲೆಬ್ರೇಟ್ ಮಾಡ್ತಿದ್ರಲ್ಲ, ಚಿಕ್ಕ ಮೊಮ್ಮಗ. ಇವರು ನಮ್ಮ ಅಜ್ಜಿಯವರ ಅಕ್ಕ ಇಬ್ರು ಬಂದು ನಿಂತ್ಕೊಂಡು, ಅದೇ ನಿಮ್ಮ ಅಜ್ಜಿಯವರ ಅಕ್ಕ, ನಮ್ಮ ಅಜ್ಜಿ ದೊಡ್ಡಜ್ಜಿ. ಅದೇ ನಿಮ್ಮ ಅಜ್ಜಿಯವರ ಅಕ್ಕ, ನಮ್ಮ ಅಜ್ಜಿ ದೊಡ್ಡಜ್ಜಿ. ಸ್ವಾಗತ ಸುಸ್ವಾಗತ, ಬನ್ನಿ.
ದರ್ಶವಿಕ್ ನಿಂದಲ್ಲ ಪವನ್ದು ನಿಂದ ಬರ್ಡೇ ಪವಂದು ಏ ನಿಂದಲ್ಲ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಬಾಲಿ ಚಾಕ್ಲೇಟ್ ಎಲ್ಲರಿಗೂ ಕೊಟ್ಟಿದ್ದೀನಿ ಏನಿಲ್ಲ ಬಾಲಿ ಡಾರ್ಕ್ ಚಾಕ್ಲೇಟ್ ತಿಂದ ಏ ಇವನು 2 ಸಲ ತಗೋದವನೆ ಬಾಲಿದು ಅಲ್ಲಡಿ ಅಲ್ಲಿ ಹೋಗಿ ಈಗಲೇ ಕೊಡ್ತಿದ್ದೆ ಊಟ ಆದ್ಮೇಲೆ ತಗೊಳ್ಳಿ ಖಾಲಿ ಅವ್ರದ್ದು ಅಷ್ಟೇ ಬಾಲಿ ತೊಳಿಯತ್ತೆ ತೊಳಿ ಅಷ್ಟೇ ಎಲ್ಲರಿಗೂ ಸಿಗ್ತಾ ಚಾಕ್ಲೇಟ್ ಎಲ್ಲರಿಗೂ ತಿಂದಿಲ್ಲ ತಿಂದೇ ಇಲ್ವಾ ತಗೋ ಅದು ಕ್ಯಾಟ್ ಕಕ್ಕಾಯಿಂದ ಮಾಡಿರೋದು ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ಕ್ಯಾಟ್ದು ತಿಂದ್ರಲ್ಲ ಸುಮ್ಮನೆ ಏನ್ ಅನ್ಸ್ತಾ ಇದೆ? ಇನ್ನೊಂದು ತರ್ಬೇಕಿತ್ತ? ಕಾಫಿ ಪುಡಿ ಇದೆ ಅದ್ರದ್ದು ಬೇಕಾ? ಬೇಡ ಏನು ಬೇಡ ಕಾಫಿ ಪುಡಿ ಇದೆ ಅದ್ರದ್ದು ಏನು ಬೇಡ ಏನಕ್ಕೆ ತಂದ್ಬಿಟ್ಟು ಹೇಳ್ಬಾರ್ದಂಗೆಲ್ಲ ತಿಂದ್ರ ಇಷ್ಟ ಆಯ್ತಾ? ಚೆನ್ನಾಗಿತ್ತ ಟೇಸ್ಟು? ನಿಮ್ಗೇನು ಅನ್ಸ್ತು ಹೇಳಿ ಟೇಸ್ಟ್? ಗೊತ್ತಿಲ್ದಿರ ತಿಂದ್ವಿ ಚೆನ್ನಾಗಿತ್ತು ಅದ್ ಮಧ್ಯ ಸಿಕ್ತಲ್ಲ ಅದೇ ಕರು ಅಂತ ಸೂಪರ್ ಕ್ಯಾಟ್ದು ಚಾಕ್ಲೇಟ್ ಚೆನ್ನಾಗಿತ್ತ? ಅಲ್ಲ ಇನ್ನೊಂದು ಹಂಗಾದ್ರೆ ಇನ್ನೊಂದು ಕೊಡ್ಲಾ? ಸಾಕು ಚೆನ್ನಾಗಾದ್ರೂ ಕಕ್ಕಸ್ ಚೆನ್ನಾಗಿತ್ತು ಅಷ್ಟೇ ಸುಮ್ಮನೆ ಹೇಳಿದ್ದು ಮಾಮೂಲಿ ಚಾಕ್ಲೇಟ್ ಅದು ಆದ್ರೆ ಅದ್ರದ್ದು ಕಾಫಿ ಪುಡಿ ಇದೆ ಕಾಫಿ ಪುಡಿ ತಂದಿದ್ದೀನಿ ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಲಾಸ್ಟ್ ರೌಂಡ್ ನಮ್ಮದು ವಿಡಿಯೋ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಮಾಡ್ತಾ ಇದ್ದಾರೆ ಚಿಕನ್ ತಿಂತಾ ಇದ್ದೀವಿ ಚೆನ್ನಾಗಿದೆ ಚಿಲ್ಲಿ ಚಿಕನ್ ಚೆನ್ನಾಗಿದೆ ಚಿಕನ್ನು ಮಟನ್ನು ಅವರು ಕೂತ್ಕೊಂಡೇ ಬಡಿಸ್ತಾ ಇದ್ದಾರೆ ಊಟನ ಹೆಂಗಿದೆ ಚೆನ್ನಾಗಿದೆಯಾ ನಾನೇ ಮಾಡಿರೋದು ಸೂಪರ್ ಚೆನ್ನಾಗಿ ಮಾಡಿದ್ದೀನಾ ನೋಡಿ ಥ್ಯಾಂಕ್ಸ್ ನೆಕ್ಸ್ಟ್ ಟೈಮು ಮಾಡ್ಕೊಡು ಅಂದ್ಬಿಡ್ಬೇಡಿ ಚೆನ್ನಾಗಿ ಮಾಡಿದ್ದೀನಿ ಅಂದ್ಬಿಟ್ಟು ಆಯ್ತಾ ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಇವತ್ತು ಭೀಮನ ಅಮಾವಾಸ್ಯೆ ಯಾರ್ಯಾರೆಲ್ಲ ಕಾಲು ಪಾತ್ ಪೂಜೆ ಮಾಡಿಸ್ಕೊಂಡಿದ್ದೀರೋ ಅವರಿಗೆಲ್ಲ ಒಳ್ಳೇದಾಗಲಿ ಆ್ಯಂಡ್ ಸಿಂಗಲ್ ಆಗಿರೋರಿಗೆಲ್ಲ ಆದಷ್ಟು ಬೇಗ ಮದುವೆ ಆಗಲಿ ಅಂತ ಹೇಳ್ತಾ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಮುಗ್ದಿದೆ ಮನೆದು ಶೀ ಈಸ್ ಗೆಟ್ಟಿಂಗ್ ರೆಡಿ ಈಗ ನೆಕ್ಸ್ಟು ನಾವು ಶಾಪ್ಗೆ ಹೋಗಿ ಪೂಜೆ ಮುಗಿಸಿ ಅಲ್ಲಿಂದ ಅವ್ರ ಮನೆಗೆ ಊಟಕ್ಕೆ ಹೋಗ್ಬೇಕು ಆಮೇಲೆ ಏನೇನು ಮಾಡ್ತೀವಿ ಇವತ್ತೆಲ್ಲ ನೋಡ್ತಾ ಇರಿ ಆ್ಯಂಡ್ ಹರ್ಷಿತಾ ಅವ್ರ ಡ್ಯಾಡ್ದು ಬರ್ಡೇ ಇವತ್ತು ಅವ್ರ ಅಪ್ಪನ ಜನ್ಮದಿನ ಸೊ ನೋಡೋಣ ಹಾಂ ನಮ್ಮಪ್ಪ ಆಲ್ರೆಡಿ 10 o'clock ಹೊರಟ್ಬಿಡ್ತಾರೆ ಇವಾಗ ಆಲ್ರೆಡಿ 10 ಆಯಿತು ಸೊ ಅದಕ್ಕೋಸ್ಕರ ಕೇಕ್ ಆರ್ಡರ್ ಮಾಡಿದೆ
ಕಟ್ ಮಾಡ್ತಾ ಇದ್ದಾರೆ ಇವಾಗ. ಆ್ಯಕ್ಚುಲಿ ಹೋಗೋಕ್ಕಾಗಲ್ಲ, ನಮ್ಮ ಅಪ್ಪನೇ ಕಟ್ ಮಾಡಿಬಿಟ್ಟು ಅಪ್ಪ ಅಮ್ಮ ಕಟ್ ಮಾಡ್ತಾರೆ. ಕಟ್ ಮಾಡಿಬಿಟ್ಟು ಅಪ್ಪ ಹೋಗ್ತಾರೆ ಕೆಲಸಕ್ಕೆ. ಸೊ ನಾವು ಹೋಗೋಷ್ಟರೊಳಗೆ ಲೇಟ್ ಆಗಿಬಿಡುತ್ತೆ ಅಂತ ಆರ್ಡರ್ ಮಾಡಿಬಿಟ್ಟೆ ಅಷ್ಟೇ. ಸೊ ಅವರು ಸೆಲೆಬ್ರೇಷನ್ ಆಲ್ರೆಡಿ ಮುಗ್ದೋಗಿರುತ್ತೆ ನಾವು ಹೋಗೋಷ್ಟರಲ್ಲಿ. ಯಾಕಂದ್ರೆ ನಾವು ಇನ್ನೂ ಶಾಪಿಗೆ ಹೋಗಿ ಪೂಜೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಪೂಜೆ ಮುಗಿಸಿಗೆ ಹೋಗಬೇಕು. ಅಷ್ಟರಲ್ಲಿ ಅಂಕಲ್ ಅಂತೂ ಇರಲ್ಲ. ಅಂಕಲ್ ಆ್ಯಕ್ಚುಲಿ 10 ಆದರೆ ಸಾಕು, ಕೆಲ್ಸಕ್ಕೆ ಹೋಗಬೇಕು, ಮೊದಲು ಶಾಪ್ ಓಪನ್ ಮಾಡಬೇಕು ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಸೊ ಇರಲಿ, ಪರವಾಗಿಲ್ಲ. ನಾವು ಬೇರೆ ದಿನ ಅವ್ರು ಫ್ರೀಯಾಗಿರೋ ದಿನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ದಿನನ ನೋಡ್ತಾ ಇರಿ. ಓಕೆ, ನಾವಿವಾಗ ಅಂಗಡಿಗೆ ರೀಚ್ ಆಗಿದ್ದೀವಿ. ಪೂಜೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಮಾಡಬೇಕಲ್ಲ. ಸೊ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ ಪೂಜೆ ಮಾಡೋದಕ್ಕೆ. ಹೂವು ಎಲ್ಲ ಮುಡಿಸ್ತಾ ಇದ್ದಾನೆ ದೇವರಿಗೆ. ಕ್ಲೀನ್ ಆಯಿತು ಎಲ್ಲ ನೀಟಾಗಿ. ಪೂಜೆ ನಡೀತಾ ಇದೆ, ಪೂಜೆ ಮಾಡ್ತಾ ಇದ್ದಾನೆ. ಸೊ ನೋಡಿ, ಈ ಥರ ರೆಡಿ ಆಗಿದ್ದೀನಿ ಪೂಜೆ ಮಾಡೋಕ್ಕೆ. ಟೈಮು ಆಲ್ರೆಡಿ 12 ಗಂಟೆ ಆಗಿದೆ. ಈಗ ಸ್ಟಾರ್ಟ್ ಮಾಡಬೇಕು. ಬಾ ಬೇಗ. ಇವ್ನು ನೋಡಿ ಮನೇಲಿ ಚಡ್ಡಿ ಹಾಕೊಂಡು ಬಂದಿದ್ದ, ಈಗ ಇಲ್ಲೇ ಯಾವುದೋ ಒಂದು ಪಂಚೆ ಎತ್ತಿ ರೇಷ್ಮೆ ಪಂಚೆ ಅದೇ ರೇಷ್ಮೆ ಪಂಚೆ ಹಾಕ್ಕೊಂಡಿದ್ದಾನೆ ಇವಾಗ. ಏನನ್ನಿಸ್ತಾ ಇದೆ ರೇಷ್ಮೆ ಪಂಚೆ ಹಾಕ್ಕೊಂಡಿದ್ಯಲ್ಲ? ಬೇಗ ಬಿಚ್ಚಾಕ್ಬೇಕು, ಹಾಂ ಬೇಗ ಬಿಚ್ಚಾಕ್ಬೇಕು ಅನಿಸ್ತಾ ಇದೆ. ಓಕೆನಾ, ರೆಡಿನಾ? ಓಕೆ, ಇವಾಗ ಪೂಜೆ ಎಲ್ಲ ಮುಗಿಸಿದ್ವಿ. ಬ್ಯಾಕ್ ಟು ನಾರ್ಮಲ್ ಡ್ರೆಸ್. ಇವ್ನು ನೋಡಿ ಚಡ್ಡಿ ಬಂದಿದ್ದಾನೆ, ಚಡ್ಡಿ ಚಿಕ್ಕ. ಏನನ್ನಿಸ್ತಾ ಇದೆ ನಿಂಗೆ ಚಡ್ಡಿ ಹಾಕೊಂಡು ಫುಲ್ಲು ಫೀಲ್ಸ್? ಪಂಚೆ ಹಾಕಿದಾಗಲೂ ಕಂಫರ್ಟಬಲ್ ತಾನೆ? ಕಂಫರ್ಟಬಲ್ ಇರುತ್ತೆ, ಅಂದರೆ ನಮ್ಗೆ ಅಭ್ಯಾಸ ಇಲ್ವಲ್ಲ, ಕ್ಯಾರಿ ಮಾಡಕ್ಕೆ ಬರಲ್ಲ. ಎಲ್ಲಿ ಉದ್ರೋಗುತ್ತೆ ಅನ್ನೋ ಭಯ. ಉದ್ರೋದ್ರೇನು ಒಳಗೆ ಚಡ್ಡಿ ಇತ್ತಲ್ಲ. ಓಕೆ, ಇವಾಗ ಬೆಳಗ್ಗೆ ಇಡ್ಲಿ ಸಾಂಬಾರು ಮಾಡಿದ್ರಂತೆ. ಇವಾಗ್ಲೂ ಇಡ್ಲಿ ಬೇಯಕ್ಕೆ ಇಟ್ಟಿದ್ದಾರೆ. ಸ್ಪೆಷಲ್ ಏನಮ್ಮ? ಸ್ಪೆಷಲ್ ಅಮ್ಮ, ಮನೇಲಿ ಯಾರೂ ಇಲ್ಲ, ಅದರಿಂದ ಸಂಜೆ ಮಾಡ್ತೀನಿ. ಅಲ್ಲ, ಇವಾಗ ನಾನು ಬರ್ತೀನಿ ಅಂತ ನಾನು ನೆನ್ನೆನೇ ಹೇಳಿದೆ. ನಂಗೆ ಮಾಡ್ಬೋದಿತ್ತಲ್ಲ ಬಾತು ಬಜ್ಜಿ ಎಲ್ಲ. ಮನೇಲಿ ಬಾತು ಬೆಳಗ್ಗೆ ಅಂತ ಹೇಳಿದೆ, ಅದಕ್ಕೆ ಮಾಡಿಲ್ಲ. ಸಂಜೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು. ಇಲ್ಲ, ಇವಾಗ ಇನ್ನೂ 12:45. ನಾನು 2 ಗಂಟೆ ತನಕ ಬೇಕಾದ್ರೆ ಕಾಯ್ತೀನಿ. ಅಷ್ಟೊಳಗೆ ಮಾಡಿ ಮುಗಿಸ್ಬೋದಲ್ಲ. ಸಂಜೆ ಮಾಡ್ತೀನಿ. ಈಗ ಬಾತ್ ತಿಂತೀಯ, ಮತ್ತೆ ಬಾತ್ ತಿಂದ್ರೆ ಹಿಂದೆ ಬ್ಯಾಕ್ ಟು ಬ್ಯಾಕ್. ನಾನು ತಿಂತೀನಲ್ಲ, ನನಗೆ ತಿನ್ನೋಕೇನು ಬೇಜಾರಿಲ್ಲ. ನಾನು ತಿಂತೀನಿ, ತಿನ್ನೋಳೆ ರೆಡಿ ಇದ್ದೀನಿ. ಏನು ಮಾಡ್ಕೊಡೋರ್ಗೇನು? ಈ ಇಡ್ಲಿ ಸಾಂಬಾರು ತಿನ್ನು, ಸಂಜೆ ಮಾಡ್ಕೊಡ್ತೀನಿ, ಬಿಸಿ ಬಿಸಿಯಾಗಿ ತಿನ್ನು. ಸಂಜೆ ನಾನು ತಿನ್ನಲ್ಲ, ಇವಾಗಲೇ ಮಾಡಬೇಕಾಗುತ್ತೆ. ಮಾಡೋಣ, ನಾನು ತೋರಿಸ್ತೀನಿ. ಪಕ್ಕಾ ಮಾಡಲ್ಲ, 100% ಗೊತ್ತು. ಇಲ್ಲಿ ಮಾಡ್ತೀನಿ. ನಾನು ನೋಡಿ ಕೊನೆಗೆ ನಾನು ಏನು ತಿಂತೀನಿ ಅಂತ ನಿಮಗೆ ತೋರಿಸ್ತೀನಿ. 100% ಬಾತು ಬಜ್ಜಿ ಮಾಡಲ್ಲ. ಕೊನೆಗೆ ನಾನು ಊಟ ಇಡ್ಲಿನೇ ತಿನ್ನೋದು, ಅದು ನಿಮಗೆ ತೋರಿಸ್ತೀನಿ. ಏನು ಇವತ್ತು ಅಪ್ಪನ ಬರ್ತಡೇ ಇದೆ, ಅದರಿಂದ ಹೊರಗಡೆ ಕೊಡಿಸ್ತೀನಿ ಎಲ್ರಿಗೂ ಟ್ರೀಟ್. ಓಕೆ, ಸಂಜೆ ನಾನು ಬೆಳಗ್ಗೆ ಹೇಳಿದ್ನೆಲ್ಲ ಕೇಕ್ ಆರ್ಡರ್ ಮಾಡಿದ್ದೆ ಅಪ್ಪನಿಗೆ ಅಂತ. ಅಪ್ಪನ ಬರ್ಡೇ ಇತ್ತು ಅಂತ. ಇದೆ ಅದು ಕೇಕು, ಬಟರ್ ಸ್ಕಾಚ್ ಫ್ಲೇವರು. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸೂಪರ್. ನೋಡಿ, ಫೈನಲಿ ನಾನು ಹೇಳಿಲ್ವಾ ಬಾತು ಬಜ್ಜಿ ಸಿಗಲ್ಲ, ಇಡ್ಲಿನೇ ತಿಂತಾ ಇದ್ದೀನಿ ನೋಡಿ. ಏನೋ ನಮ್ಮ ಮನೆ ಬರ ಇಡ್ಲಿ ತಿಂತಾ ಇದ್ದೀವಿ. ಬಜ್ಜಿ ಬಾತು ಕೇಳಿದೆ, ಮಾಡಿಕೊಡ್ಲಿಲ್ಲ. ಬಟ್ ಇಡ್ಲಿನೂ ಇಟ್ಸ್ ನೈಸ್. ಸೊ ನಾನು ಇವಾಗ ಶಾಪ್ಗೆ ಹೋಗಿದ್ದು ಬರ್ತೀನಿ. ಬಾಯ್. ಊಟ ಎಲ್ಲ ಆಯಿತು. ಅರ್ಶನ ನೋಡು, ಇನ್ನೂ ಹಂಗೆ ಇದೆ. ಅದು ಹೋಗಲ್ಲ ಅನಿಸುತ್ತೆ, ಆಮೇಲೆ ನೋಡೋಣ. ಈ ನಾಯಿ ಮತ್ತು ಇನ್ನೊಂದಿದೆ, ಅದು ನಾನು ಬಂದಾಗೆಲ್ಲ ಬರುತ್ತೆ, ಬಿಸ್ಕೆಟ್ ಹಾಕಿ. ಸೊ ಶಾಪ್ ಹತ್ರ ಪ್ರಮುಖ್ ಬಂದಿದ್ದಾನೆ. ಶಶಾಂಕ್ ಕೂಡ ಬರಬೇಕಿತ್ತು, ಬಟ್ ಅವನಿಗೇನೋ ಸ್ವಲ್ಪ ಕೆಲಸ ಇದೆ, ಲೇಟ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾನು ಪ್ರಮುಖ್ ಇಬ್ಬರೇ ಇವಾಗ ಕರೆನ್ಸಿ ಎಕ್ಸ್ಚೇಂಜ್ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಟ್ರಿಪ್ ಹೋಗಬೇಕಾದ್ರೆ ಇಲ್ಲೇ ಎಕ್ಸ್ಚೇಂಜ್ ಮಾಡಿಸಿದ್ದು ಕರೆನ್ಸಿನ. ಸೊ ಇಲ್ಲೇ ಬಂದಿದ್ದೀವಿ. ಇವಾಗ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಹೊರಡಬೇಕು. ಎಕ್ಸ್ಚೇಂಜ್ ಎಲ್ಲ ಆಯಿತು. ಇವಾಗ ನಾವು ಅವ್ರವ್ರ ದುಡ್ಡನ್ನ ತೊಗೊಂಡು ಮದ್ದೂರು ವಡೆ ತಿನ್ನೋಣ ಅಂತ ಬಂದಿದ್ದೀವಿ. ಯಾರ್ಯಾರಿಗೆಲ್ಲ ಈ ಮದ್ದೂರು ವಡೆ ಗೊತ್ತಿದೆ ಕಮೆಂಟ್ ಹಾಕಿ. ಮದ್ದೂರು ವಡೆ ಇನ್ನೂ 10 ಮಿನಿಟ್ಸ್ ಅಂತ ಹೇಳಿದ್ದಕ್ಕೆ ನಾವು ಇವಾಗ
ಇಲ್ಲೇ ಮುಂದೆ ಇರೋ ಶಂಕರ್ ಟೀ ಸ್ಟಾಲಿಗೆ ಬಂದು ಟೀ ಕುಡಿತಾ ಇದ್ದೀವಿ. ಇದು ಕುಡಿದು ಮಧುರ್ ವಡೆ ತಿಂದು ಆಮೇಲೆ ಮತ್ತೆ ನಾನು ಶಾಪ್ಗೆ ಹೋಗಬೇಕು. ಮಧುರ್ ವಡೆ ರೆಡಿ ಆಗ್ತಾ ಇದೆ. ಫೈನಲಿ ಸಿಕ್ತು ಮಧುರ್ ವಡೆ. ತಿನ್ನೋ, ಹೇಗಿದೆ? ಬಿಸಿ ಇರೋದನ್ನ ತಿನ್ನು ಅಂತಾನೆ. ಬಿಸಿ ಇದ್ರೇನು ತಿನ್ನು, ಬಿಸಿ ಬಿಸಿ ತಿನ್ಬೇಕಣ. ಹೇಗಿದೆ ಹೇಳು ತಿಂದು. ಮಾತಾಡು. ಚೆನ್ನಾಗಿದೆಯಾ? ನೋಡಿ ಗಾಯ್ಸ್, ಎಷ್ಟು ಅಂತ ಟೀ ಕುಡಿತಾನೆ. ಕರ್ಕೊಂಡು ಬಂದು ಎಲ್ಲಾರನ್ನೂ ಟೀ ಕುಡಿಸ್ತಾನೆ. ದೊಡ್ಡ ಟೀ ಕುಡ್ಕ ಅಂದರೆ ಇವನೇ. ನೋಡಿ ಇಲ್ಲಿ ನೋಡಿ, ಫ್ರೆಂಡ್ನೂ ಕರ್ಕೊಂಡ್ಬಂದಿದ್ದಾನೆ. ಇಲ್ಲಿ ನೋಡಿ, ಇಬ್ಬರು ಗಂಡನ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ. ಇವನ ಕೈಯಲ್ಲಿ ಹೂವೇ ಇಲ್ಲ, ಇವನ ಕೈಯಲ್ಲಿ ನೋಡಿ ಹೂವು ಇಟ್ಕೊಂಡು ಬಂದಿದ್ದಾನೆ. ಇನ್ನೂ ಪ್ರೀತಿ ಜಾಸ್ತಿ ಇದ್ದರೆ ಮಾತ್ರ ಹೂವು ಇರುತ್ತೆ, ಇಲ್ಲಾಂದರೆ ಆ ಥರ ಉದ್ರೋಗಿರುತ್ತೆ. ಹೊಸ್ದಾಗಿ ಮದುವೆ ಆಗಿರೋರನ್ನ ಸಿಕ್ಸೋದು ಅಂದರೆ ಈ ಥರ. ನೋಡಿ ಕಲ್ತ್ಕೊಳ್ಳಿ ಇವನ್ನ. ಗೈಸ್, ಇವಾಗ ಅಪ್ಪನ ಬರ್ಡೇ ಆಗಿರೋದ್ರಿಂದ ಡಿನ್ನರಿಗೆ ಬಂದಿದ್ದೀವಿ. ಇವತ್ತು ವೆಜ್ ಅನ್ನೋದ್ರಿಂದ ಎಲ್ಲರೂ ವೆಜ್ ತಿನ್ನೋಕ್ಕೆ ವೆಜ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಲೈಮ್ ಜ್ಯೂಸ್ ಆರ್ಡರ್ ಮಾಡ್ಕೊಂಡಿರೋದು ಕುಡಿಯೋದಲ್ಲ ಇದು. ನಾನು ನೋಡಿದ್ದೀನಿ ಪೆಪ್ಪರು ಎಲ್ಲ ಸಾಲ್ಟ್ ಹಾಕೊಂಡು ಕುಡಿಬೇಕು, ಇಲ್ಲ ಸಕ್ಕರೆ ಹಾಕೊಳ್ಳಿ. ಕುಡಿತಾರೆ ಇದನ್ನ. ನಿಜ, ಫಸ್ಟ್ ಟೇಸ್ಟ್ ಮಾಡಿ. ಇದು ಹಾಕೊಂಡು ಪೆಪ್ಪರು ಸಾಲ್ಟ್ ಕೊಡು. ಸಾಲ್ಟ್ ಹಾಕಿದ್ದಾರೆ. ಹಾಕಿದ್ದಾರೆ. ಹಂಗೆ ಕುಡಿಬೋದಾ? ಮನೆಗೆ ಬಂದು ಊಟ ಎಲ್ಲ ಮುಗಿಸಿದ್ವಿ. ಊಟ ಮಾಡಿ ಇವಾಗ ಸ್ವಲ್ಪ ಟಿ ವಿ ನೋಡ್ತಾ ಇದ್ವಿ. ಹಾಗೆ ಟೈಮ್ ಆಯಿತು, ಮಲ್ಕೋ ಟೈಮ್ ಆಯಿತು. ಮಲ್ಕೋಬೇಕೀಗ. ಸ್ವಲ್ಪ ಎಡಿಟ್ಸ್ ಇದೆ, ವಿಡಿಯೋ ಎಡಿಟ್ ಮಾಡಿಬಿಟ್ಟು ಮಲ್ಕೋತೀವಿ. ಆ್ಯಂಡ್ ಎಸ್ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್, ಲವ್ ಯು ಆಲ್.